ಚಾನೆಲ್ ಕೂರ್ಗ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಟಾಪ್ಕೋ ಜಂಜಮ್ ಗೋಲ್ಡ್, ಡೈಮಂಡ್ಸ್, ಸಿಲ್ವರ್, ಬಿಎಂ ರೋಡ್, ಕುಶಾಲ್ ನಗರ್. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ಕಂಜುತಂಡ, ಕುಶಾಲಪ್ಪ ಕ್ಯಾಂಪಸ್, ಮಗ್ಗುಲ, ವಿರಾಜ್ಪೇಟ್. ಚಾನೆಲ್ ಕೂರ್ಗ್ ವಾರ್ತೆಗಳಿಗೆ ಸ್ವಾಗತ. ಭೇದವಿಲ್ಲ. ನಾವೆಲ್ಲ ಒಂದಾಗಿ ಕೊಡಗನ್ನ ಉಳಿಸೋಣ, ಅಲ್ಲಿ ನಾವೆಲ್ಲ ಒಂದಾಗಿ ಹೋರಾಡೋಣ, ಕೊಡಗಿನ ಎಲ್ಲವನ್ನ ನಾವು ಉಳಿಸೋಣ, ದಯವಿಟ್ಟು ಎಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕಸ್ತೂರ್ ರಂಗನ್ ವರದಿ ಅಧಿಕಾರಿಗಳಿಗೆ ಕಸ್ತೂರ್ ರಂಗನ್ ವರದಿ ಅಧಿಕಾರಿಗಳಿಗೆ ಕಸ್ತೂರ್ ರಂಗನ್ ವರದಿ ಸಮಿತಿಗೆ ಕಸ್ತೂರ್ ರಂಗನ್ ವರದಿ ಸಮಿತಿಗೆ ಅರಣ್ಯ ಅಧಿಕಾರಿಗಳಿಗೆ ಡೋಂಗಿ ಪರಿಸರವಾದಿಗಳಿಗೆ ಡೋಂಗಿ ಪರಿಸರವಾದಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಉಳಿಯಲಿ 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 ಅಳಿಯಲಿ 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 ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಆಗಮಿಸಿರುವ ಸರ್ವರಲ್ಲಿ ವಿನಂತಿ ಸಭೆ ಮುಕ್ತಾಯವಾಗಿ ಆಗುವವರೆಗೆ ಎಲ್ಲರೂ ಭಕ್ತಿಯಿಂದ ಇದು ಸಹಕಾರ ಮಾಡಬೇಕು ಅಂತೇಳಿ ಹೋರಾಟ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಹಾಗೆ ನಮ್ಮ ಈ ಸಮಾರಂಭಕ್ಕೆ ಪರಮೇಶ್ವರ ಮಠದ ಸ್ವಾಮೀಜಿಗಳು ಸ್ವಯಂಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಜಿಲ್ಲೆಗೆ ಮಾರಕವಾಗಿರತಕ್ಕಂಥ ಈ ಸತ್ಯನಾರಾಯಣ ತಿರಸ್ಕಾರ ಮಾಡಬೇಕು ಅಂತೇಳಿ ಪರಮೇಶ್ವರ ಮಠದ ಸ್ವಾಮೀಜಿಗಳು ಸಹ ನಮ್ಮೊಡನೆ ಬಂದು ಉಪಸ್ಥಿತರಿದ್ದಾರೆ. ಈಗಾಗಲೇ ಕೆ ಎಂ ಗಣೇಶ್, ಮನ್ಸೂರ್ ಅಲಿ, ಎಸ್ ಟಿ ಮೇದಪ್ಪ, ಕೆ ಎಂ ಲೋಕೇಶ್, ಭರತ್ ಕುಮಾರ್, ಭಾರತೀಶ್ ಮತ್ತು ಶಾಸಕರಾದ ಅಪ್ಪಚ್ಚರಂಗನವರ ನೇತೃತ್ವದಲ್ಲಿ ಗದ್ದಿಗೆಯಿಂದ ಹೊರಟಂತ ಮೆರವಣಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ಗಾಂಧಿ ಮೈದಾನಕ್ಕೆ ಬರ್ತಾ ಇದೆ. ಇನ್ನೂ ಅನೇಕ ದೂರದ ಊರಿಂದ ಬರ್ತಕ್ಕಂಥವರು ನೇರವಾಗಿ ನಮ್ಮ ಗಾಂಧಿ ಮೈದಾನಕ್ಕೆ ಬರುವ ನಿರೀಕ್ಷೆ ಇದೆ. ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಮಾನ್ಯ ಟಿ.ಪಿ. ರಮೇಶ್ ಅವರು ಈಗಾಗಲೇ ಬಂದು ಉಪಸ್ಥಿತರಿದ್ದಾರೆ. ಹಾಗೆ ಈಗಾಗಲೇ ಕೆ ಎಂ ಗಣೇಶ್, ಮನ್ಸೂರ್ ಅಲಿ, ಎಸ್ ಡಿ ಮೇದಪ್ಪ, ಕೆ ಎಂ ಲೋಕೇಶ್, ಭರತ್ ಕುಮಾರ್ ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಉಪಯೋಗಿಸಲಿಕ್ಕಾಗಿ ಸಾವಿರಾರು ಬೆಳೆಗಳನ್ನು ತೋಡಿ ಕೊಡಗು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಮಳೆ ನೀರನ್ನು ಸಂಗ್ರಹಿಸಿ ನಮ್ಮ ಜಲ ಅಂತರ್ಜಲವನ್ನು ಮೇಲಕ್ಕೆ ತಂದು ನಮ್ಮ ಕಾವೇರಿ ಲಕ್ಷ್ಮಣ ತೀರ್ಥದಲ್ಲಿ ಕೊಡಗು ಜಿಲ್ಲೆಗೆ ನೀವು ಈ ಸೂಕ್ಷ್ಮ ಪರಿಸರದ ತಾಣ ಅಂತ ಹೇಳುವ ಪಟ್ಟಿಗೆ ನಮ್ಮನ್ನು ಸೇರಿಸಬೇಡಿ. ಕೊಡಗು ಜಿಲ್ಲೆಯ ಮಟ್ಟಿಗೆ ಕಾಫಿ ಬೆಳೆಯುವಂತ ಪ್ರದೇಶದ ಮಟ್ಟಿಗೆ ನೀವು ಅಂತರವನ್ನು ತೋರಿಸಿಕೊಂಡು ಅವರು ಉಲ್ಲೇಖ ಮಾಡಿದ್ದಾರೆ. ಕಾಫಿ ಉದ್ಯಮದಿಂದ ಕೊಡಗಿನ ಜನರಿಂದ ಪರಿಸರಕ್ಕೆ ಎಷ್ಟೊಂದು ಪ್ರಯೋಜನ ಆಗಿದೆ ಅವರು ಬಗ್ಗೆಯೇ ಉಲ್ಲೇಖ ಮಾಡಿದ್ದಾರೆ. ಕೊಡಗಿನ 55 ಜಿಲ್ಲೆಗಳನ್ನು ಇವತ್ತು ಪರಿಸರ ತಾಣಕ್ಕೆ ಸೇರಿಸಿ ಸೂಕ್ಷ್ಮ ಪರಿಸರ ತಾಣಕ್ಕೆ ಸೇರಿಸಿಲ್ಲ. ಅಲ್ಲಿಂದ ನಾನು ಇಲ್ಲಿ ಸೇರಿರುವಂತ ಯಾರು ಇಲ್ಲಿಂದ ತೆರಳಬಾರದು. ನಮಗೆ ಕೇವಲ ಒಂದು 4 ಗಂಟೆಗಳಷ್ಟು ಇಲ್ಲಿ ಸಮಯವನ್ನು ಕಳೆಯಲಿಕ್ಕೆ ಸಾವಧಾನ ಇಲ್ಲದಿದ್ದರೆ ಖಂಡಿತ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲರೂ ಈ ಮೈದಾನ ಬಿಟ್ಟು ತೆರಳಬಾರದು ಅನ್ನುವಂತ ಪ್ರಾರ್ಥನೆಯನ್ನ
ಇದು ನಿಷೇಧಪಡಿಸುವಂತ ಪಟ್ಟಿ. ಇನ್ನು ಸೂಕ್ಷ್ಮ ಪರಿಸರ ತಾಣದಲ್ಲಿ ನಿಯಂತ್ರಣಪಡಿಸುವಂಥದ್ದು, ಸ್ವಂತ ಉಪಯೋಗಕ್ಕೆ ಮರ ಉಪಯೋಗಿಸಲಿಕ್ಕೆ, ವಾಹನ ಸಂಚಾರಕ್ಕೆ ಎಲ್ಲದಕ್ಕೂ ಅಡ್ಡಿಯಾಗ್ತಾ ಇದೆ. ವ್ಯವಸಾಯಕ್ಕೆ ಈ ಕಸ್ತೂರಿರಂಗನ್ ವರದಿ ಬಂದು ಈ 55 ಗ್ರಾಮಗಳನ್ನು ಸೂಕ್ಷ್ಮ ಪರಿಸರ ವಲಯಕ್ಕೆ ಸೇರಿದರೆ ಈ ಗ್ರಾಮಗಳು ಎಲ್ಲಿವೆ? ಕೊಡಗಿನ ಭೌಗೋಳಿಕ ಪರಿಸ್ಥಿತಿ ಬಹಳ ವಿಶೇಷವಾಗಿದೆ. ನಮ್ಮ ಜಿಲ್ಲೆಯ ದಕ್ಷಿಣ ಭಾಗದಿಂದ ತಗೊಂಡ್ರೆ ಬ್ರಹ್ಮಗಿರಿ ರಕ್ಷಣಾಲಯವಿದೆ, ಅಲ್ಲಿಂದ ಪಟ್ಟಿಕಾಡ್ ತಲಕಾವೇರಿ ರಕ್ಷಣಾಲಯವಿದೆ, ಉತ್ತರ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆಯಿತು. ನಮ್ಮ ಕರ್ನಾಟಕ ಸರ್ಕಾರ 60 ದಿನ ಕಳೆದು ಮಾರ್ಚ್ 10ನೇ ತಾರೀಕಿಗೆ ಅಧಿಸೂಚನೆ ಪುನಃ ಬಂದಿದ್ದು, ಅಲ್ಲಿಯವರೆಗೆ ಯಾವ ರೀತಿಯ ಕ್ರಮವನ್ನು ತೆಗೆಯಲಿಲ್ಲ, ನಾವು ಕಳಿಸಲಿಲ್ಲ. ಈವಾಗಲೂ ಅಷ್ಟೇ ಕೇಂದ್ರ ಸರ್ಕಾರ ಪುನಃ ಅವಕಾಶ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಎತ್ತಿಸಿ ನಿಮಗೆ ಅವಕಾಶ ಸಲಹೆ ಕೊಡಿ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾತಕ್ಕೆ? ನಮ್ಮ ಪಶ್ಚಿಮ ಘಟ್ಟದಲ್ಲಿ ಪರಿಸರ ಏನು ನಾಶ ಆಗಿದೆ. ನಾವು ಕೊಡಗಿನ ಜನರು ಈ ಎಲ್ಲ ರಕ್ಷಿತಾರಣ್ಯಗಳಿಗೆ, ಪರಿಸರ ವಲಯಕ್ಕೆ, ಅದರ ರಕ್ಷಣೆಗೆ ನಾವು ಎಷ್ಟು ಸೇವೆ ಮಾಡಿದ್ದೇವೆ. ನಾವು ಏನಾದರೂ ಈಗ ಬೇಟೆಯಾಡ್ತೇವ, ನಾವು ಏನಾದರೂ ಕಾಡಿನಲ್ಲಿ ಹೋಗಿ ಮರ ಕಡಿತೀವ, ದನ ನಡುತ್ತೇವ, ನಾವು ಪರಿಸರವನ್ನು ಹೊಂದಿಕೊಂಡು ನಮ್ಮ ಕಾಫಿ, ಯಾಲಕ್ಕಿ, ಕಿತ್ತಳೆ ಹೇಳುವಂತ ವಿಶ್ವಾಸ ನನ್ನಲ್ಲಿ ಮೂಡಿ ಬಂದಿದೆ. ನಮ್ಮ ಮಟ್ಟಿಗೆ ಇದು ಬಹಳ ಐತಿಹಾಸಿಕ ಸಭೆ. ಕೊಡಗಿನ ಜನ ಪಕ್ಷ ಭೇದಗಳನ್ನು ಮರೆತು, ಜಾತಿ ಭೇದಗಳನ್ನು ಮರೆತು ಒಗ್ಗಟ್ಟಾಗಿ ಈ ರೀತಿ ಸಭೆ ಸೇರಿರ್ತಕ್ಕಂಥ ದೃಶ್ಯ ಇದು ಚರಿತಾರ್ಹವಾದ್ದು. ಹಿಂದೆಂದೂ ನಾವು ಕಂಡು ಕೇಳಲಿರಂತ ಒಂದು ದೃಶ್ಯವನ್ನು ನಾವು ನೋಡಿದ್ದೇವೆ. ಇಂಥ ಸನ್ನಿವೇಶವನ್ನ ಸನ್ಮಾನ್ಯ ರಂಜನ್ ಅಪ್ಪಜ್ಜಿರವರ ನೇತೃತ್ವದ ಹೋರಾಟ ಸಮಿತಿ ಇವತ್ತು ನಿರ್ಮಿಸಿದೆ. ಜನತೆಯಲ್ಲಿ ವಿಶ್ವಾಸ ಮೂಡಿಸಿದೆ. ಜನ ಗೆಲ್ತಾರೆ ಅಂತ ಹೇಳುವಂತ ನಂಬಿಕೆಯಿಂದ ನಾವೆಲ್ಲರೂ ಮನೆಗೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾನು ಅವರೆಲ್ಲರಿಗೂ, ಈ ಸಭೆಗೆ ಕಾರಣೀಭೂತರಾದಂಥ ಎಲ್ಲರಿಗೂ ನನ್ನ ಆತ್ಮೀಯವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಜನ ಮುಕ್ತರಾಗದೆ ಹೋದರೆ ನಮಗೆ ನೆಮ್ಮದಿ ಬರಲು ಸಾಧ್ಯ ಇಲ್ಲ, ಏನೂ ಆಗೋದಿಲ್ಲ. ಈಗ ಕಸ್ತೂರಿ ರಂಗನ್ ವರದಿ ಇಲ್ಲ, ಆದ್ರೆ ಕಡಮಕಲ್ ರಸ್ತೆ ಆಯ್ತಾ, ಕೂಟ್ಯಾಲ್ ರಸ್ತೆ ಆಯ್ತಾ, ಕಡಮಕಲ್ಲಿರುವಂತ ಬಡ ಗಿರಿಜನರು ಮಡಿಕೇರಿ ಬರೋದಿಲ್ವಾ? ಆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿ ಮಾಡಿ, ಮಡಿಕೇರಿ ಕಾಯಿಲೆ ಕಸ ಆದರೆ ಜನರು ಆಸ್ಪತ್ರೆಗೆ ಬರೋದಿಲ್ವಾ? ಅಲ್ಲಿ ರಸ್ತೆ ಮಾಡಿದ್ರೆ ಪರಿಸರಕ್ಕೆ ಹಾನಿ ಆಗ್ತದ? ಇರುವ ಶಕ್ತಿಗಳಿಗೆ ಎಚ್ಚರಿಕೆ ನೀಡುವಂತ ಒಂದು ದೃಶ್ಯ ನಾನಿವತ್ತು ನೋಡ್ತಾ ಇದ್ದೇನೆ. ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು, ಯಾಕೆಂದ್ರೆ ಮಾತಾಡಬಲ್ಲೆ, ಆದ್ರೆ ಮಾತಾಡಬಾರದು ಅಂತ ಸ್ವಲ್ಪ ಸಮಯದವರೆಗೆ ಇನ್ನೂ ನನಗೆ ನಿರ್ಬಂಧ ಇದೆ. ಆದ್ದರಿಂದ ನನ್ನ ಮುಂದಿನ ಮಾತನ್ನ ಲಿಖಿತ ರೂಪದಲ್ಲಿ ನಮ್ಮ ಮಿತ್ರರು ಓದ್ತಾರೆ. ಇವತ್ತು ನೀವೆಲ್ಲರೂ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿ ಈ ಜನರ ಬದುಕಿಗೆ ಬೆಂಕಿಡುವ ಶಕ್ತಿಗಳಿಗೆ ಎಚ್ಚರಿಕೆ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎದುರು ಮಾತಾಡ್ತೀನಿ. ಸೋಗಲಾಡಿತನವಲ್ಲವೇ ಮತ್ತೇನೂ ಅಲ್ಲ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಮಾಧವ ಗಾಡ್ಗಿಲ್ ವರದಿ ಅಗತ್ಯವಾಗಲಿ, ಕಸ್ತೂರಿ ರಂಗನ್ ವರದಿಯ ಅಗತ್ಯವಾಗಲಿ ಕಂಡು ಬರುವುದಿಲ್ಲ. ಹೀಗಿದ್ದರೂ ಇಂತಹ ವರದಿಗಳನ್ನು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಹಿತ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಮಾತ್ರ ಹುಟ್ಟು ಹಾಕಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಲಾರದಷ್ಟು ದಡ್ಡರು ನಾವಲ್ಲ. ಹಾಗೂ ಮಾಧವ ಗಾಡ್ಗಿಲ್ ಸಮಿತಿ ನೇಮಕ ಯಾರು ಮಾಡಿದರು, ಏತಕ್ಕಾಗಿ ಈ ಸಮಿತಿಯ ರಚನೆಯಾಯಿತು, ಇದರ ಅವಶ್ಯಕತೆ ಏನಿತ್ತು, ಇವುಗಳೆಲ್ಲವೂ ನಿಗೂಢ. ಇದ್ದಕ್ಕಿದ್ದಂತೆ ಮಾಧವ ಗಾಡ್ಗಿಲ್ ಸಮಿತಿ ರಚನೆಯಾಯಿತು. ಇದು ಬಹಿರಂಗವಾಗಿ ಪ್ರಕಟವಾದಾಗಲೇ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಾಸಿಸುವ 20 ಮಿಲಿಯನ್ ಜನಗಳಿಗೆ ಇಳುತ್ತಿದ್ದಂತು. ಅಂದರೆ ಈ ಪ್ರದೇಶದ ನಿವಾಸಿಗಳ ಜೊತೆ ವಿಚಾರ ವ್ಯವಸ್ಥೆ ಮಾಡದೆಯೇ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆಯೇ ಮತ್ತು ಅವರನ್ನು ಸಂಪೂರ್ಣ ಕತ್ತಲಿನಲ್ಲಿಟ್ಟು ಮಾಧವ ಗಾಡ್ಗಿಲ್ ಸಮಿತಿ ರಚನೆಯಾಯಿತು. ಡೋಂಗಿ ಪರಿಸರವಾದಿಗಳು ಸರಕಾರದ ಜೊತೆಯಲ್ಲಿ ವ್ಯವಹಾರ
ತೊಡಗಿಸಿಕೊಂಡು ಈ ಸಮಿತಿಯ ರಚನೆಗೆ ಕಾರಣರಾದರು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಹೀಗೆ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯ ಮೂಲಕ ಡೋಂಗಿ ಪರಿಸರವಾದಿಗಳು ತಮ್ಮ ಸ್ವಂತ ಹಿತ ಕಾಯ್ದುಕೊಳ್ಳುವ ಉದ್ದೇಶ ಹೊಂದಿದ್ದಾರೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಅಷ್ಟಕ್ಕೂ ಮಾಧವ ಗಾಡ್ಗಿಲ್ ಯಾರು? ಅವರು ಅನೇಕ ಸರ್ಕಾರೇತರ ಸಂಸ್ಥೆಯಲ್ಲಿ ಸಹಭಾಗಿತ್ವ ಹೊಂದಿದವರಾಗಿದ್ದು ಆ ಮೂಲಕ ಲೆಕ್ಕಕ್ಕೆ ದೊರೆಯದಷ್ಟು ವಿದೇಶಿ ದೇಣಿಗೆಯ ಲಾಭ ಪಡೆಯುವುದರಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಲಾಭಕೋರ ವಿದೇಶಿ ದೇಣಿಗೆಯ ಮೇಲೆ ಕಣ್ಣಿಟ್ಟಿರುವ ಸರ್ಕಾರೇತರ ಸಂಸ್ಥೆಯ ಜೊತೆ ಸಂಪರ್ಕ ಇರುವ ಡೋಂಗಿ ಪರಿಸರವಾದಿಗಳಲ್ಲಿ ಅಗ್ರಗಣ್ಯರಲ್ಲೊಬ್ಬರಾದ ಮಾಧವ ಗಾಡ್ಗಿಲ್ರನ್ನ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸುವ ಅಗತ್ಯಕತೆಯಂತೂ ಇರಲಿಲ್ಲ. ಪಶ್ಚಿಮ ಘಟ್ಟದ ರಕ್ಷಣೆ ಯಾವ ಸಮಿತಿಯಿಂದಲೂ ಮತ್ತು ಯಾವ ಡೋಂಗಿ ಪರಿಸರವಾದಿಗಳಿಂದಲೂ ಸಾಧ್ಯವಾಗುವುದಿಲ್ಲ. ಇದು ಸಾಧ್ಯವಾಗಬೇಕಾದರೆ ಈ ಪ್ರದೇಶದಲ್ಲಿ ವಾಸಿಸುವ ಜನರ ಸಹಕಾರ, ಸಹಭಾಗಿತ್ವ, ಪಾಲುದಾರಿಕೆ ಅಗತ್ಯವಾಗಿ ಬೇಕಾಗಿದೆ. ಹೀಗಿರುವಾಗ ಸಂಪೂರ್ಣವಾಗಿ ಈ ಜನರನ್ನು ಕತ್ತಲೆಯಲ್ಲಿಟ್ಟು ಕೆಲವು ಡೋಂಗಿ ಪರಿಸರವಾದಿಗಳು ಸರ್ಕಾರದ ಜೊತೆ ಪ್ರಭಾವ ಬೀರಿ ಬೇಕಿಲ್ಲದ ಸಮಿತಿಗಳ ಮೂಲಕ ತಮಗೆ ಅನುಕೂಲವಾಗುವಂತೆ ವರದಿಯನ್ನು ಸೃಷ್ಟಿಸಿಕೊಂಡು ಪಶ್ಚಿಮ ಘಟ್ಟ ರಕ್ಷಿಸುವುದು ಸಾಧ್ಯವಿಲ್ಲ. ಯಾವ ವರದಿಯೂ ಇಲ್ಲದೆ ಡೋಂಗಿ ಪರಿಸರವಾದಿಗಳನ್ನು ದೂರ ಇಟ್ಟು ಸಂಬಂಧಪಟ್ಟವರು ಈ ಪ್ರದೇಶದಲ್ಲಿ ವಾಸಿಸುವ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಮೋಟಿವೇಟ್ ಮಾಡಿ ಅವರ ಪಾಲುದಾರಿಕೆ ಮತ್ತು ಸಹಕಾರದಿಂದ ಪಶ್ಚಿಮ ಘಟ್ಟ ರಕ್ಷಣೆ ಮಾಡುವ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದರೆ ಪಶ್ಚಿಮ ಘಟ್ಟದ ರಕ್ಷಣೆ ಮತ್ತು ಆ ಮೂಲಕ ಪರಿಸರದ ರಕ್ಷಣೆ ಮತ್ತು ಅಭಿವೃದ್ಧಿಯ ಜೊತೆಯಲ್ಲೇ ಆಗುತ್ತದೆ ಎನ್ನುವುದನ್ನು ಯಾರೂ ಅನುಮಾನಿಸಬೇಕಾಗಿಲ್ಲ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಎಲ್ಲಾ ಸಮಿತಿಗಳನ್ನು ಮತ್ತು ಅದರ ವರದಿಗಳನ್ನು ರದ್ದುಪಡಿಸಿ ಜನಸಂಪರ್ಕದ ಮೂಲಕ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜನರ ಸಹಭಾಗಿತ್ವದಲ್ಲಿ ಪಶ್ಚಿಮ ಘಟ್ಟ ರಕ್ಷಣೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕೇ ವಿನಃ ಕಸ್ತೂರಿ ರಂಗನ್ ವರದಿಯಂತಹ ಹಾನಿಕಾರಕ ವರದಿಗಳನ್ನು ಜಾರಿ ಮಾಡುವುದರ ಬಗ್ಗೆ ಮಾತನಾಡಬಾರದು ಎಂದು ನನ್ನ ದೃಢ ನಂಬಿಕೆ. ಅಂತ ಇಬ್ಬರು ಬುದ್ಧಿಮತ್ತೆ ಹೊರೆ ಹಂಚಬೇಕಾಗ್ತದೆ. ನನಗೆ ಅರ್ಥ ಆಗಲ್ಲ. ಈ ಗಾಡ್ಗೀಳ್ ವರದಿ ಹೋಲಿ ಅದಾದ್ಮೇಲೆ ಬಂತಲ್ಲ ಕಸ್ತೂರಿ ರಂಗನ್ ವರದಿ. ಕಸ್ತೂರಿ ರಂಗನ್ ವರದಿ ಬಂದ ತಕ್ಷಣನೇ ಕೇಂದ್ರ ಸರ್ಕಾರ ಮಾರ್ಚ್ 10, 2013 ಅಜಾ ಸರ್ಕಾರ ಯಾವ ಪಕ್ಷದ್ದು ನನಗೆ ಆಸಕ್ತಿ ಇಲ್ಲ. ನನಗೆ ಅದರೊಳಗಡೆ ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಒಟ್ಟಿನಲ್ಲಿ ಯಾವುದೇ ಸರ್ಕಾರ ಆಗಿದೆ, ಸಾಮಾನ್ಯವಾಗಿ ಸರ್ಕಾರಗಳು ಯಾವಾಗಲೂ ಕೂಡ ಅವ್ರ ಚಿಂತನೆ ಯಾವಾಗಲೂ ಕೆಲವು ಸಲ ಜನವಿರೋಧಿಯಾಗಿರುತ್ತೆ. ಇಲ್ಲ ದೊಡ್ಡ ಸರ್ಕಾರ ಆಯಿತು ಅಂದ್ರೆ ಈ ಹೆಡ್ಡ ತಲೆ ಅಧಿಕಾರಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಆವಾಗ ಇಂಥ ಕೆಟ್ಟ ನಿರ್ಣಯಗಳೆಲ್ಲ ಬರ್ತಾ ಹೋಗ್ತವೆ. ಹಾಗಾಗಿ ಆ ಮಾರ್ಚ್ 10, 2013 ಅಂದಿನ ಕೇಂದ್ರ ಸರ್ಕಾರ ಒಂದು ಕರಡು ಅಧಿಸೂಚನೆ ಹೊರಡಿಸಿತು. ಏನಂತ? ಬೇರೆ ರಾಜ್ಯದಕ್ಕೆಲ್ಲ ನಾವು ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕಸ್ತೂರಿ ರಂಗನ್ ವರದಿಯಿಂದ ಪಶ್ಚಿಮ ಘಟ್ಟದ ಅತಿಸೂಕ್ಷ್ಮ ಪರಿಸರವಾದ ಪ್ರದೇಶಗಳಲ್ಲಿ ಬರುವಂತ 1576 ಗ್ರಾಮಗಳು. ಅವ್ರು ಹೇಳಿರೋದು 1576. ನನ್ನ ಒಂದು 45 ಗ್ರಾಮ, ಒಟ್ಟಾರೆ 55 ಗ್ರಾಮ, ಒಟ್ಟಾರೆ ಇಡೀ ರಾಜ್ಯದಲ್ಲಿ 1576 ಗ್ರಾಮಗಳನ್ನ ಪರಿಸರ ಸೂಕ್ಷ್ಮ ಗ್ರಾಮಗಳು ಅಂತ ಹೇಳಿ ಕರಡು ಸೂಚನೆ ಹೊರಡಿಸಿದ್ದು ಮಾರ್ಚ್ 10, 2014. ಆದರೆ ಅದು ಹೊರಡಿಸಿದ ಮೇಲೆ ಈಗ ಕೇರಳ ಸರ್ಕಾರ ತಕ್ಷಣವೇ ಎಚ್ಚೆತ್ಕೊಂಡ್ಬಿಡ್ತು. ಕಸ್ತೂರಿ ರಂಗನ್ ರಿಪೋರ್ಟ್ ಕೊಡಕ್ಕೆ ಕಸ್ತೂರಿ ರಂಗನ್ ಕಮಿಟಿಯವರೆಲ್ಲ ಬಂದು ಈ ಕೊಡಗಲ್ಲೆಲ್ಲ ಅಡ್ಡಾಡಿತ್ತಿಲ್ಲ, ನಮ್ಮನ್ನ ನಿಮ್ಮನ್ನ ಏನಪ್ಪ ಅಂತ ಕೇಳಿತ್ತಿಲ್ಲ, ಭೂಮಿ ಮೇಲೆ ಅವ್ರು ನಡೆದಾಡೇ ಇಲ್ಲ, ಕಾಡಿನ ಮನೆ ಹಾಕಿದ್ದು ಅಲ್ಲಿ ನೆಲದ ಮೇಲೆ ನಡೆದಾಡಿಲ್ಲ ಅವರು. ಅಂತಹ ಸಮಿತಿಯವರು ಅವ್ರು ರಿಪೋರ್ಟ್ ಕೊಟ್ಟಿದ್ದು ಹೆಂಗಪ್ಪ ಅಂದ್ರೆ ಉಪಗ್ರಹದ ಒಳಗಡೆ ಆಕಾಶದ ಮೇಲೆ ಹಾರಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಹಸಿರು ಕಾಣ್ತಾವೆಲ್ಲ ಸೇರ್ಸ್ಕೊಂಡ್ಬಂದ್ಬಿಟ್ರು. ಹಾಗಾಗಿ ಈ ಉಪಗ್ರಹ ವೀಕ್ಷಣೆಯಿಂದ ಕೊಟ್ಟಂತಹ ವರದಿ ಕಸ್ತೂರಿ ರಂಗನ್ ವರದಿ ಅಂತ. ಕೇರಳದವ್ರು ಬುದ್ಧಿವಂತರು, ನಮ್ಮ ಸರ್ಕಾರದವ್ರು ತಟ್ಟರು, ಅವ್ರು ಬೈದರು. ತಕ್ಷಣವೇ ಅವ್ರು ಇಮ್ಮಿಡಿಯೇಟ್ ಆಗಿ ಭಾರತ ಸರ್ಕಾರಕ್ಕೆ ಬರೋದು, ನಾವೀ ಕಸ್ತೂರಿ ರಂಗನ್ ರಿಪೋರ್ಟ್ ಎಲ್ಲ ಒಪ್ಕೊಳ್ಳಲ್ಲ, ಇವರು ಆಕಾಶದಲ್ಲಿ ಹಾರಾಡ್ಕೊಂಡು ಕೊಟ್ಟಿರೋ ರಿಪೋರ್ಟು ನೆಲದಲ್ಲಿ ಏನೇ ವಾಸ್ತವ ಅನ್ನೋದಾಗಬೇಕು
ಮಾಡಬೇಕು ನಮಗೆ ರಿಪೋರ್ಟ್ ಅಲ್ಲಿ. ಆದ್ರಿಂದ ಭೌತಿಕವಾದ ಪರಿಶೀಲನೆ ಆಗಬೇಕು, ಫಿಸಿಕಲ್ ಸರ್ವೆ ಆಗಬೇಕು, ಭೌತಿಕವಾಗಿ ಸರ್ವೆ ಆಗಬೇಕು. ಆದ್ರಿಂದ ನಾವು ಇದನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿ ಭಾರತ ಸರ್ಕಾರ ಬರೆದ್ರು. ರಾಜ್ಯ ಸರ್ಕಾರ ಭೌತಿಕವಾದ ಪರಿಶೀಲನೆಗೆ ಅಂತ ಸಮಿತಿಗಳು ನೇಮಕ ಮಾಡ್ತು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ ಮಟ್ಟದ ಒಳಗಡೆದಲ್ಲಿ ಅವರೆಲ್ಲ ಕಮಿಟಿಗಳು ನೇಮಕ ಮಾಡಿ ಆ ಕಮಿಟಿ ಒಳಗಡೆ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಜನಪ್ರತಿನಿಧಿಗಳು ಎಲ್ಲರನ್ನೂ ಸೇರಿಸಿ ಕಮಿಟಿಗಳನ್ನು ಮಾಡಿ ಅರಣ್ಯ ಸಮಿತಿಗಳ ತರ ಮಾಡಿ ಅವ್ರ ರಿಪೋರ್ಟ್ ಎಲ್ಲ ತಗೊಂಡು ಆ ಕಸ್ತೂರಿ ರಂಗನ್ ರಿಪೋರ್ಟ್ ಎಷ್ಟು ಗ್ರಾಮ ಕೊಟ್ಟಿತ್ತು ಅಷ್ಟು ಗ್ರಾಮಕ್ಕೂ ಅವ್ರಿದ್ದವರು ಆಗಲ್ಲ ಅಂತ ಬರೆದು ಬರೀ ಏನಾದ್ರು ಮಾಡಿದ್ರೆ 5 ಗ್ರಾಮ ಮಾಡೋದಾರೆ ಮಾಡಿ, ಇಲ್ಲ ಅದನ್ನ ಒಪ್ಪಲ್ಲ ಅಂತ ಹೇಳಿ ಖಂಡಿತವಾಗಿ ಕೇರಳ ಸರ್ಕಾರ ರಿಪೋರ್ಟ್ ಮಾಡಿಕೊಡ್ತು ರಾಜ್ಯ ಸರ್ಕಾರ, ಕೇರಳ ಸರ್ಕಾರ, ಕೇಂದ್ರ ಸರ್ಕಾರ. ಅದಾದ್ಮೇಲೆ ಆ ಕೇರಳ ಕೊಟ್ಟ ರಿಪೋರ್ಟ್ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಈಗ ಒಪ್ಕೊಂಡಿತ್ತು. ಅಲ್ಲಿವರೆಗೆ ನಮ್ಗೆ ಯಾವ ಭಾರತ ಸರ್ಕಾರ ಹೊರಡಿಸಿದ್ರು ತಪ್ಪಿಗಿದ್ದಂತ ಕರ್ನಾಟಕ ಸರ್ಕಾರ ಈಗ ಭೌತಿಕ ಪರಿಶೀಲನೆ ಅಂತ ಹೊರಡಿಸಿದೆ. ಅದಕ್ಕೂ ಈಗಾಗಲೇ ಟೈಮ್ ಹೋಗಿದೆ. ಡಿಸೆಂಬರ್ ತಿಂಗಳಿಗೆ ಭೌತಿಕ ಪರಿಶೀಲನೆ ಟೈಮ್ ಹೋಗಿದೆ. ನಿಮ್ಮೂರಿಗೆ ನಮ್ಮೂರಿಗೆ ಈ ಭೌತಿಕ ಪರಿಶೀಲನೆ ಮಾಡುವಂತ ಕಮಿಟಿಯವರು ಬಂದಿದ್ರ ಬಿಟ್ಟಿದ್ರ ಗೊತ್ತಿಲ್ಲ. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪತ್ರ ಬರೆದು ಇನ್ನೂ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಫೆಬ್ರವರಿ 2015 ಮಾಡಿ ಅಂತ ಕೇಳಿದೆ. ನಾನು ಸನ್ಮಾನ್ಯ ಸಂಸತ್ ಸದಸ್ಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವೆಲ್ಲ ಮಾಡಬೇಕಾಗಿರೋ ಕೆಲಸ ಅಂದ್ರೆ ಮೊಟ್ಟ ಮೊದಲಿಗೆ ತಡವಾಗಿ ಎಚ್ಚೆತ್ತಿರುವ ನಮ್ಮ ಕರ್ನಾಟಕ ಸರ್ಕಾರ ಈಗ ಏನು ಟೈಮ್ ಎಕ್ಸ್ಟೆನ್ಷನ್ ಕೇಳಿದೆ ಆ ಟೈಮ್ ಎಕ್ಸ್ಟೆನ್ಷನ್ಗೆ ನೀವು ದಯವಿಟ್ಟು ಕೇಳಬೇಕು. ಫೆಬ್ರವರಿ 2015 ಅಂತ ಗಡುವಲ್ಲ, ಒಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಮಗ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ 1576 ಹಳ್ಳಿಗಳ ಭೌತಿಕ ಪರಿಶೀಲನೆಯ ನಿಮ್ಮಂತ ಗ್ರಾಮ ಪಂಚಾಯತಿ ಮೆಂಬರ್ಗಳ ಮಟ್ಟದಿಂದ ಅಲ್ಲಿರುವಂತಹ ಕೃಷಿಕರನ್ನು ಮೊದಲುಗೊಂಡು ಅವರನ್ನೆಲ್ಲರನ್ನು ಒಳಗೊಂಡಂತೆ ಮಾಡಿರುವಂತಹ ಸಮಿತಿಯಿಂದ ಭೌತಿಕ ಪರಿಶೀಲನೆ ಮಾಡಿ ಜನಾಭಿಪ್ರಾಯದ ಸ್ಪಷ್ಟ ವರದಿನ ರಾಜ್ಯ ಸರ್ಕಾರಕ್ಕೆ ಮುಡಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವವರೆಗೂ ಕೂಡ ಇದಕ್ಕೆ ಕಾಲಮಿತಿ ಟೈಮ್ ಬೌಂಡ್ ಹಾಕೂಡ್ದು ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದಲಿಗೆ ಸಂಸದರು ಕೇಳ್ಕೊತೀನಿ. ಎರಡನೇದು ಜಿಲ್ಲೆಯ ಎಲ್ಲ ಮಲೆನಾಡನ್ನು ಉಳಿಸಿ ಅನ್ನುವಂತಹ ಒಂದು ಯುವಕರ ವೇದಿಕೆ ಒಳಗಡೆಯಲ್ಲಿ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಈಗ ಕಸ್ತೂರಿ ರಂಗನ್ ವಿರೋಧಿ ಹೋರಾಟಕ್ಕೆ ಒಂದು ಚಾಲನೆ ಕೊಡೋದಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾನು ಅವತ್ತೊಂದು ಮಾತು ಹೇಳಿದೆ ಆ ಸಭೆ ಒಳಗಡೆ, ಬರೀ ಇದನ್ನ ಮಲೆನಾಡು, ಶಿವಮೊಗ್ಗ ಅಥವಾ ಚಿಕ್ಕಮಗಳೂರು ಅಂತ ನಮ್ಮ ಜಿಲ್ಲೆಗಳಿಗೆ ಅಷ್ಟೇ ಸೀಮಿತಗೊಳಿಸ್ಕೊಂಡ್ರೆ ಅದರ ತೂಕ ಕಡಿಮೆ ಆಗುತ್ತೆ, ಧ್ವನಿ ದುರ್ಬಲವಾಗುತ್ತೆ. ಹಾಗಾಗಿ ಇಡೀ ಪಶ್ಚಿಮ ಘಟ್ಟದ ಎಲ್ಲ ಪ್ರದೇಶಗಳಿಗೆ ಒಳಗೊಂಡಂತ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟಾಗ ಅಲ್ಲೊಳಗಡೆ ಕೊಡಗು ಸೇರ್ಕೊಳ್ಳುತ್ತೆ, ಉತ್ತರ ಕನ್ನಡನೂ ಸೇರ್ಕೊಳ್ಳುತ್ತೆ, ಶಿವಮೊಗ್ಗ ಸೇರ್ಕೊಳ್ಳುತ್ತೆ, ಚಿಕ್ಕಮಗಳೂರು ಸೇರ್ಕೊಳ್ಳುತ್ತೆ. ಜೊತೆಗೆ ಆ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವಂತಹ ಕರಾವಳಿಯನ್ನು ನಾವು ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಮಲೆನಾಡು ಮತ್ತು ಕರಾವಳಿಯ ಎಲ್ಲ ಜಿಲ್ಲೆಗಳನ್ನು ಸೇರಿಸಿಕೊಂಡು ಒಂದು ಹೋರಾಟ ಸಮಿತಿನ ಮಾಡಿಕೊಂಡ್ರೆ ಅದಕ್ಕೆ ಸಾಕಷ್ಟು ಪುಷ್ಟಿ ಬರುತ್ತೆ, ಶಕ್ತಿ ಬರುತ್ತೆ, ಧ್ವನಿ ಗಟ್ಟಿ ಆಗುತ್ತೆ ಅಂತ ಸಲಹೆ ಕೊಟ್ಟಿದ್ರ ಮೇರೆಗೆ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇದೇ ತಿಂಗಳ 18ನೇ ತಾರೀಕು ಭಾನುವಾರ, ಜನವರಿ 18 ಭಾನುವಾರ ಶಿವಮೊಗ್ಗ ಒಳಗಡೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳನ್ನು, ಚಿಂತಕರನ್ನು ಸೇರಿಸಿ ನಾವು ಪಶ್ಚಿಮ ಘಟ್ಟದ ಜನಮನವನ್ನ ಉಳಿಸುವಂತಹ ಒಂದು ಹೋರಾಟ, ಕಸ್ತೂರಿ ರಂಗನ್ ವರದಿಯನ್ನ ಸಮಗ್ರವಾಗಿ ವಿರೋಧಿಸುವಂತ ಒಂದು ಹೋರಾಟ ಸಮಿತಿಯನ್ನ ನೇಮಕ ಮಾಡಿಕೊಂಡು ಅದಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲಿ ಇದೇ ತಿಂಗಳು 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಎಲ್ಲ ಮಲೆನಾಡು ಕರಾವಳಿ ಜಿಲ್ಲೆಗಳ ಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದೀವಿ. ನಾನು ಕೊಡಗು ಜಿಲ್ಲೆಯ ಹೋರಾಟಗಾರರಿಗೆ ಈ ಮೂಲಕ ಆಹ್ವಾನ ಕೊಡ್ತಾ ಇದ್ದೀವಿ, ತಾವು ಕೂಡ ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ಈಗಾಗಲೇ ನೀವು ಕೈಗೊಂಡಿದ್ದೀರ ಹೋರಾಟನ ಶಿವಮೊಗ್ಗದ ಕಾರ್ಯಕ್ರಮಗಳು ರಿಪೋರ್ಟ್ ಪಡೆಯುವುದಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕು. ಆ ಭೌತಿಕ ಪರಿಶೀಲನೆ ಆದ್ಮೇಲೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಒಂದ್ ವೇಳೆ ತಾವು ಹೇಳಿರುವ ಮಾತಿಗೆ ಬದ್ಧವಾದ್ರೆ ಜನಶಕ್ತಿ ಜನಾಭಿಪ್ರಾಯಕ್ಕಿಂತ
ಜನಾಭಿಪ್ರಾಯ ಬರುತ್ತೆ. ಅದನ್ನೇ ಯಥಾವತ್ ನಮ್ಮ ರಾಜ್ಯದ ನಿಲುವು ಕಸ್ತೂರಿ ರಂಗನ್ ವರದಿ ಬಗ್ಗೆ ಇದೇ ನಮ್ಮ ರಾಜ್ಯದ ನಿಲುವು ಅಂತೇಳಿ ಜನಾಭಿಪ್ರಾಯದ ನಿಲುವನ್ನೇ ರಾಜ್ಯ ಸರ್ಕಾರ ಯಥಾವತ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಹೇಳಿ ನಮ್ಮ 2ನೇ ಒತ್ತಾಯ ಮಾಡಬೇಕು. 3ನೇ ಒತ್ತಾಯ, ಆ ಕೇಂದ್ರ ಸರ್ಕಾರ ಕೋರ್ ಮೇಲೆ ಪ್ರತಾಪ್ ಸಿಂಹ ಅವರನ್ನು ಮೊದಲುಗೊಂಡು ಎಲ್ಲ ನಮ್ಮ ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರ ಮೇಲೆ ಕೂತ್ಕೊಂಡು ರಾಜ್ಯ ಸರ್ಕಾರ ಕಳಿಸಿರೋ ರಿಪೋರ್ಟ್ ಒಪ್ಪಿಕೊಳ್ಳಿ, ಕಸ್ತೂರಿ ರಂಗನ್ ವರದಿನ ತಿರಸ್ಕರಿಸಿ ಅಂತ ಹೇಳಿ ಒತ್ತಾಯ ತಂದು ತಿರಸ್ಕಾರ ಮಾಡ್ತಾರೆ. ಹಾಗಾಗಿ 3 ಭಾಗದಲ್ಲಿ ಹೋರಾಟ ಆಗಬೇಕು ಅಂತ ಕೇಳಿಕೊಂಡು ಕೊನೆಯದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೀನಿ. ದೊಡ್ಡ ಜೋಗಿ ಪರಿಸರವಾದಿಗಳಿಗೆ ಸಭೆ ಅಧ್ಯಕ್ಷರೇ, ತಿದ್ದುಪಡಿ ಆದಂತ ವರದಿ ಸಹ ಬರಲಿಲ್ಲ. ಆದ್ರಿಂದ ನಾವು ಅಸಹಾಯಕರು, ನಾವು ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳೋದು. ಇದೇ ತಾನೇ ಸುವರ್ಣಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಸರ್ಕಾರದ ಉತ್ತರವನ್ನ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ 2 ತಿಂಗಳವರೆಗೆ ಸಮಯಾವಕಾಶವನ್ನು ವಿಸ್ತರಿಸಲಾಗಿದೆ. ಡಿಸೆಂಬರ್ 14ನೇ ತಾರೀಕಿನ ಒಳಗಡೆ ಸರ್ಕಾರ ತಮ್ಮ ವರದಿಯನ್ನು ಕೊಡಬೇಕಿತ್ತು. ಆದ್ರೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಇವತ್ತು ಸರ್ಕಾರ 2 ತಿಂಗಳ ಕಾಲಾವಕಾಶವನ್ನ ಕೋರಿದೆ. ಇದು ಸರ್ಕಾರದ ಉತ್ತರ ಸದನದಲ್ಲಿ ಕೊಟ್ಟದ್ದು. ಸಮಯಾವಕಾಶನ ಕೋರಿದ್ರೆ ಕೇಂದ್ರ ಸರ್ಕಾರ ಸಮಯಾವಕಾಶನ ಕೊಟ್ಟಿದೆಯೇ ಹೇಳುವುದನ್ನು ಇವತ್ತು ಜನಪ್ರತಿನಿಧಿಗಳು ನಿಮಗೂ ಉತ್ತರಿಸಬೇಕಾಗ್ತದೆ. ಸಮಯಾವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತಾದ್ರೆ ಅಲ್ಲಿಗೆ ಗಡುವು ಮುಕ್ತಾಯಗೊಳಿಸುವುದು ಅರ್ಥ. ಈ ಯೋಜನೆ ಅನುಷ್ಠಾನ ಮಾಡೋದ್ರಲ್ಲಿ ಸಂಶಯವಿಲ್ಲ ಅಂತ ಅರ್ಥ ಆಗ್ತದೆ. ತದನಂತರ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಯಾವ್ಯಾವ ಅಧಿಕಾರಿಗಳು? ಇದರಲ್ಲಿ ಪರಿಸರ ವಾದಿಗಳು ಅಂತ ಹೇಳಿ ಎನಿಸ್ಕೊಳ್ಳೋರ್ನ ಸೇರಿ ಸಮಿತಿನ ರಚನೆ ಮಾಡ್ತಾರೆ. ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆಗಬೇಕಾದಂತಹ ಸಮಿತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅದರಲ್ಲಿ ಇರಬೇಕಾಗ್ತದೆ. ಸಂಬಂಧಿಸಿದ ಜನಪ್ರತಿನಿಧಿಗಳೊಟ್ಟಿಗೆ ಸಂಘ ಸಂಸ್ಥೆಯ ಮುಖಂಡರುಗಳು, ಸನ್ಮಾನ್ಯ ವೈಎಸ್ ದತ್ತವರು ಹೇಳಿದಾಗೆ ಯಾರು ಆ ಗ್ರಾಮದಲ್ಲಿ ರೈತ ಇದರಿಂದ ತೊಂದರೆಗಿರ್ತಾನೋ ಅಂತಹ ಮುಖಂಡರು ಸಹ ಈ ಸಭೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಅಂಕಿತ ಮಾತ್ರ ಈ ಸಮಿತಿ ಪರಿಪೂರ್ಣ ಆಗ್ತದೆ. ಅದರಿಂದ ಸರ್ಕಾರ ಯಾತಕ್ಕಾಗಿ ಕೇಳಲಿಲ್ಲ? ರಾಷ್ಟ್ರಪತಿಗಳ ಮುದ್ರೆಗೆ, ರಾಷ್ಟ್ರಪತಿಗಳ ವಿಧೇಯಕ್ಕೆ ಯಾವ ಘನತೆಯು, ಕಿಮ್ಮತ್ತು, ಗೌರವ ಇವೇನು? ಇದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದಲ್ಲ ಒಂದು ಕಾರಣಗಳಿಂದ ಇಲ್ಲಿಯ ಜನರ ಕೋವಿಯ ಲೈಸೆನ್ಸ್ ನವೀಕರಣ, ಇದಕ್ಕೂ ಸಹ ಜಿಲ್ಲಾಧಿಕಾರಿ ಯಾವ ರೀತಿಯ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಆದ್ಮೇಲೆ ಕೆಲವು ನಾಯಕರು ಹೇಳ್ತಾರೆ, ವರದಿ ಬರ್ಲಿ ಮಾರೆ, ಏನು ಬದನೆಕಾಯಿ ಆಗ್ತದೆ. ಈ ನಾಯಕರು ಈ ರಾಜ್ಯದಲ್ಲಿ ಜನಪ್ರತಿನಿಧಿಗಳಾಗಿ ಹಲವು ದಶಕಗಳಿಂದ ಇದ್ರು. ಈ ನಾಯಕರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಹಾಗಾಗಿ ಹಿಂದೂರಿನಲ್ಲಿ ಮುಳುಗಿದಂತಹ 1500 ಕುಟುಂಬದವರಿಗೆ ಇದುವರೆಗೆ ಹಕ್ಕುಪತ್ರ ಕೊಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಯ್ತೇನು? ನೀವು ಈ ಕರ್ನಾಟಕ ರಾಜ್ಯವನ್ನು ಸುಮಾರು 40 ವರ್ಷಗಳಿಂದ ಪ್ರತಿನಿಧಿಸಲಿಲ್ವೇ? ನೀವು ಮಾಡಿದ್ದೇನು ಅಂತ ಕೇಳಬೇಕಾಗ್ತದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಪ್ರತ್ಯೇಕ ರಾಜ್ಯದ ಕೂಗಿಲಿ ಕೇಳ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ, ರಾಜ್ಯ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ. ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ. ಪಶ್ಚಿಮ ಘಟ್ಟ ಯೋಜನೆ ಅಡಿಯಲ್ಲಿ ಬರುವಂತಹ ಕೋಟ್ಯಾಂತರ ರೂಪಾಯಿಗಳು ಇವತ್ತು ಶೂನ್ಯ ಆಗಿವೆ. ಇವತ್ತು ಗಿರಿಜನ ಅಭಿವೃದ್ಧಿ ಯೋಜನೆ ಅಂತೇಳಿ ಯೋಜನೆ ಬರ್ತದೆ, ಕೊಡಗೋದರಲ್ಲಿ ಇಲ್ಲ. ಹತ್ತಿರದ ಊಟಿ ಹತ್ತಿರ ಇರುವಂತಹ ಕೊತ್ತಗಿರಿ ಜಿಲ್ಲೆಗೆ ಗುಡ್ಡನಾಡು ಪ್ರದೇಶದಿಂದ ಅಭಿವೃದ್ಧಿಯಾಗಿ ದುಡ್ಡು ಬರ್ತಾ ಇದೆ. ಗಡಿನಾಡು ಪ್ರದೇಶದ ಅಭಿವೃದ್ಧಿ ಮಂಡಳಿಯಿಂದ ದುಡ್ಡು ಬರ್ತಾ ಇದೆ. ಕೊಡಗಿಗೆ ಅಭಿವೃದ್ಧಿಗೆ ದುಡ್ಡೇ ಬರ್ತಾ ಇಲ್ಲ. ಬರುವಂತಹ ಹಣಗಳನ್ನೆಲ್ಲ ಆ ರಾಜ್ಯ ಸರ್ಕಾರ ಏನು ಮಾಡ್ತದೆ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಕೊಡಗಿನ ಜನರ ಭಾವನೆಯನ್ನ
ನಾನಿಲ್ಲಿ ಹೇಳ್ತಾ ಇದ್ದೀನಿ, ನಾವು ಯಾತಕ್ಕಾಗಿ ನೇರವಾಗಿ ಕೇಂದ್ರ ಆಡಳಿತಕ್ಕೆ ಒಳಪಡಬಾರದು ಅನ್ನೋ ಭಾವನೆ ಇವತ್ತು ಜನಸಾಮಾನ್ಯರಲ್ಲಿ ಕೊಡ್ತಾ ಇದೆ. ಆದ್ಯ ಜನಪ್ರತಿನಿಧಿಗಳನ್ನ ಗೌರವಯುತವಾಗಿ ನಾನು ಕೇಳ್ತಾ ಇದ್ದೀನಿ. ಈ ಭಾವನೆಗಳು ಪ್ರತಿಯೊಬ್ಬರ ಮನದಲ್ಲಿ ಇರುವುದನ್ನು ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಇದು ಮುಂದಕ್ಕೆ ಬಹಳ ಕಾಂತಿಯಂತೆ ಹಬ್ಬುವುದಕ್ಕಿಂತ ಮೊದಲು ಶಮನ ಮಾಡಬೇಕಾಗಿದ್ದು ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ. ಆದ್ದರಿಂದ ಕಸ್ತೂರಿರಂಗನ್ ವರದಿ ವಿರುದ್ಧ ಇವತ್ತು ಹಕ್ಕೊತ್ತಾಯನ ನಾವು ಮಾಡ್ತೀವಿ. ಇದನ್ನ ನಾವು ಸರಿಸಗಟವಾಗಿ ತಿರಸ್ಕರಿಸಬೇಕಾಗ್ತದೆ. ಬಫರ್ ಝೋನ್ ಅನ್ನು ನಿಗದಿಪಡಿಸಿದ್ದಾರೆ, ಅದನ್ನು ಶೂನ್ಯಕ್ಕೆ ಇರಿಸಬೇಕಾಗ್ತದೆ. ಇವತ್ತು ನಿಮ್ಮ ಜಮೀನಿನಲ್ಲಿ ಕೀಟನಾಶಕ ಔಷಧಿಗಳನ್ನು ಸಿಂಪಡಿಸಬಾರ್ದು ಅಂತ ಹೇಳಿದ್ದಾರೆ. ನಾಳೆ ನಿಮ್ಮ ತೋಟದಲ್ಲೆಲ್ಲ ಕಂಬಳಿ ಹುಳಗಳು ಜಾಸ್ತಿ ಆದ್ರೆ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? ನಿಮ್ಮ ಕರಿಮೆಣಸಿ ನಾವೆಲ್ಲರೂ ಜೊತೆ ಸೇರ್ಬೇಕಾಗ್ತದೆ. ಮಲೆನಾಡು ಪ್ರದೇಶ ಮತ್ತು ಕರಾವಳಿಯ ಜನಪ್ರತಿನಿಧಿಗಳು ಜನಜಾಗೃತಿಯನ್ನು ಪ್ರಪ್ರಥಮವಾಗಿ ಹಮ್ಮಿಕೊಂಡಿದ್ರೆ ಅದರ ಹೆಗ್ಗಳಿಕೆ ಕೊಡಗಿನ ಜನರಿಗೆ ಜನಪ್ರತಿನಿಧಿಗಳು ಸಲ್ಲುತ್ತದೆ ಅನ್ನೋ ಮಾತನ್ನು ಹೇಳ್ತಾ ನಾವು ನೀವು ಒಂದಾಗಿ ಹೋರಾಟ ಮಾಡುವ ನಮ್ಮ ಶಕ್ತಿಯ ಮುಂದೆ ಯಾವ ಶಕ್ತಿ ನಿಲ್ಲಿಗೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ. ಮಾತಾಡ್ಲಿಕ್ಕಿದ್ದಾರೆ 1.5 ಗಂಟೆಗೆ ನಾವು ಹೊರಗೆ ತಾವೆಲ್ಲ ನಮ್ಮನ್ನ ಸಹಕಾರ ಮಾಡಬೇಕು. ಕೇವಲ 3 ಜನ ಮಾತ್ರ ಮಾತಾಡುವವರಿದ್ದಾರೆ, ದಯವಿಟ್ಟು ಸಹಕಾರ ನೀಡಬೇಕು. ಮುಂದಿನ ಸಭೆಯನ್ನುದ್ದೇಶಿಸಿ ಕಸ್ತೂರಿರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ನಂದಸುಬ್ಬಯ್ಯನವರು. ಅದರಲ್ಲಿ ನಿಯಂತ್ರಣಗಳಲ್ಲಿ 2 ನಿಯಂತ್ರಣಗಳು ನಮಗೆ ತುಂಬಾ ತೊಂದರೆ ನೀಡತಕ್ಕಂಥ ನಿಯಂತ್ರಣಗಳಾಗಿವೆ. ಇಲ್ಲಿ ಒಂದು, ಈ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಅಂದ್ರೆ ಕೆಂಪು ವರ್ಗದ ಕೈಗಾರಿಕೆ ಮತ್ತು ವಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಕೂಡುದು ಅಂತ ಹೇಳ್ತಕ್ಕಂಥ ಅಂಶ. ಎರಡನೇದು, ಈ ಕಸ್ತೂರಿರಂಗನ್ ವರದಿ ಇದರಲ್ಲಿ ಸೂಕ್ಷ್ಮ ಪರಿಸರ ವಲಯ ಗುರುತಿಸಿ ಅದರಲ್ಲಿ ಸೂಕ್ಷ್ಮ ಪರಿಸರ ವಲಯಕ್ಕೆ ಸಂಬಂಧಪಟ್ಟ ಹಾಗೆ EIA ನೋಟಿಫಿಕೇಶನ್ 2006 ಇದರ ಅಡಿಯಲ್ಲಿ ಬರುತ್ತೆ ಅಂತ ಇದು ಲಾಗುವಾಗುತ್ತೆ ಅಂತ ಹೇಳ್ತಕ್ಕಂಥ ಶಿಫಾರಸುಗಳು ನಮಗೆ ಮಾರಕವಾಗಿರ್ತಕ್ಕಂಥ ಶಿಫಾರಸುಗಳು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಟ್ಟಿದ್ದೇನೆ. ಕೆಂಪು ವಲಯದ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಹಾಕಿಕೊಟ್ಟಂತ ಒಂದು ಮಾರ್ಗಸೂಚಿಯಲ್ಲಿ ಅಕ್ವಾಕಲ್ಚರ್ ಪಾಂಡ್ಸ್ ಅಂದ್ರೆ ನಾವು ಗದ್ದೆಗಳಲ್ಲಿ ಕೆರೆಗಳನ್ನ ತೋಡಿ ಮೀನು ಸಾಕಣೆ ಮಾಡ್ತಕ್ಕಂಥದ್ದು ಅದು ಕೂಡ ಕೆಂಪು ವಲಯದ ವ್ಯಾಪ್ತಿಗೆ ಬರುತ್ತೆ. ಕೃಷಿ ರಂಗದಲ್ಲಿ ಸಾವಯವ ಕೃಷಿಗೆ ಒತ್ತು ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾವಯವ ಪೋಷಕಾಂಶಗಳನ್ನ ಮಾಡ್ತಕ್ಕಂಥದ್ದು ಕೂಡ ಕೆಂಪು ವಲಯಕ್ಕೆ ಬರುತ್ತೆ. ಆಸ್ಪತ್ರೆಗಳನ್ನ ನಡೆಸ್ತಕ್ಕಂಥದ್ದು ಕೂಡ ಕೆಂಪು ವಲಯಕ್ಕೆ ಬರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನನ್ನ ಮಿತ್ರರಾದ ರೋಗಿ ಪರಿಸರವಾದಿಗಳು ಹಲವಾರು ಸಂದರ್ಭದಲ್ಲಿ ಹೇಳ್ತಾರೆ ಸಾಮಾನ್ಯ ಜನಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ ಅಂತ. ತೊಂದರೆ ಆಗುವಂತ ನಿದರ್ಶನವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಎರಡನೇದಾಗಿ, ಈ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅದರ ಅಡಿಯಲ್ಲಿ EIA ನೋಟಿಫಿಕೇಶನ್ 2006 ಅದು ಲಾಗುವಾಗುತ್ತೆ ಅಂತ ಹೇಳಿರುವಾಗ ನಮ್ಮ ಸೂಕ್ಷ್ಮ ಪರಿಸರ ವಲಯದ ವ್ಯಾಪ್ತಿಯಿಂದ 10 ಕಿಲೋಮೀಟರ್ ಒಳಗಡೆ ಯಾವುದೇ ಒಂದು ಇದೀಗ ಸಣ್ಣ ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳು. ಚಾನೆಲ್ ಕುರ್ಗ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಟಾಪ್ಕೋ ಜಂಜಮ್ ಗೋಲ್ಡ್, ಡೈಮಂಡ್ಸ್, ಸಿಲ್ವರ್, BM ರೋಡ್, ಕುಶಾಲ್ನಗರ್. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ಕಂಜುತಂಡ ಕುಶಾಲಪ್ಪ ಕ್ಯಾಂಪಸ್, ಮಗ್ಗುಲ, ವಿರಾಜ್ಪೇಟ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ.
Raymond, the complete man. Institute of Dental Science, Kanjitanda Kushalappa Campus, Magula, Virajpet. Contact 08274256479, 08274260196. ದಂತ ವೈದ್ಯಕೀಯ ಪರಿಷತ್ ಹಾಗೂ ಕೇಂದ್ರ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ನವದೆಹಲಿ ಇವರಿಂದ ಮಾನ್ಯತೆ ಪಡೆದಿರುವ ರಾಜ್ಯದ ಏಕೈಕ ಉತ್ತಮ ವೈದ್ಯಕೀಯ ಕಾಲೇಜು ಕೊಡಗು ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ಇಲ್ಲಿ ಎಲ್ಲಾ ನಮೂನೆಯ ದಂತ ರೋಗಗಳ ತಪಾಸಣೆ ಹಾಗೂ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ವಿದೇಶಿ ಮಾದರಿಯ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವ ಶಸ್ತ್ರಚಿಕಿತ್ಸಾ ಉಪಕರಣಗಳು, ದೇಹವನ್ನು ಸಂಪೂರ್ಣ ತಪಾಸಣೆ ಮಾಡಬಲ್ಲ ಆಧುನಿಕ ಕ್ಷಕಿರಣ, ಸ್ನಾತಕೋತ್ತರ ಪದವಿ ಪಡೆದಿರುವ ನುರಿತ ವೈದ್ಯರು ದಂತ ಶುಚಿಗೊಳಿಸುವುದು ಹಾಗೂ ಮಕ್ಕಳಿಗೆ ದಂತ ಚಿಕಿತ್ಸೆಯನ್ನು ನೀಡಲಾಗುವುದು. ನುರಿತ ವೈದ್ಯರಿಂದ ಸೀಳು ತುಟಿ ವಕ್ರದಂತ ಶಸ್ತ್ರಚಿಕಿತ್ಸೆಯನ್ನು ಸುಸಜ್ಜಿತವಾಗಿ ನಡೆಸಲಾಗುವುದು. ತುರ್ತು ಚಿಕಿತ್ಸೆಯು ದಿನದ 24 ಗಂಟೆಯೂ ಲಭ್ಯ. ಚಿಕಿತ್ಸಾ ಸಮಯ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ. ಚಿಕಿತ್ಸಾ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ಕಂಜತಂಡ ಕುಶಾಲಪ್ಪ ಕ್ಯಾಂಪಸ್, ಮಗ್ಗುಲ, ವಿರಾಜ್ಪೇಟ್. Boss meeting starts in 15 minutes. Rush. 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 Power living through the week. Easy relaxing through the weekend. The stunning new Zest with advanced Connect Next technology and the Revitron 1.2T turbocharged petrol engine. Zest up your life. Zest from Tata Motors. Haras Car, opposite Kaveri Hall, Racecourse Road, Madikeri. Mobile 9886326717. Phone 08272 221188. 221199. Haras Car, Virajpete Road, Kaikeri Village, Godikoppa. Phone 08274 247600. ಮತ್ತೆ ಚಾಲ್ಕೂರ್ ವಾರ್ತೆಗಳಿಗೆ ಸ್ವಾಗತ. ಏನೇನಾಯ್ತು, ನೀವು ಇದಕ್ಕೆ ಬಂದಿರಲಿಲ್ಲ? ಊಟ ಗೀಟ ಮಾಡ್ತಾ ಇದೀವಿ ನಮ್ಗೆ. ಮೆಸ್ಬಿಗೆ ನೀವು ಯಾರು ಊಟ ಮಾಡೋದು ಇಷ್ಟ ಇಲ್ಲ ಸರ್.
ಕಾಂಪೌಂಡ್ ಸಿಕ್ಕಿದ್ರೆ ಆಯ್ತು. ಸಮಿತಿ ಅಧ್ಯಕ್ಷರಾದ ಅಪ್ಪಚ್ಚೂರು ರಂಜನ್, ಎಸ್.ಸಿ. ಮೇದಪ್ಪ, ಕೆ.ಎಂ. ಲೋಕೇಶ್, ಕೆ.ಎಂ.ಬಿ. ಗಣೇಶ್ ಹೀಗೆ ವಿವಿಧ ಪಕ್ಷಗಳ ನಾಯಕರುಗಳ ನೇತೃತ್ವದಲ್ಲಿ ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕೊಡಗು ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕೊಡಗಿನಟಕ್ಕೆ, ಕೊಡಗಿನ ಹೋರಾಟಕ್ಕೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕಾಟಕ್ಕೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕೊಡಗಿನ ಹೋರಾಟಕ್ಕೆ, ಕೊಡಗಿನ ಹೋರಾಟಕ್ಕೆ, ಕೊಡಗಿನ ಹೋರಾಟಕ್ಕೆ, ಕೊಡಗಿನ ಹೋರಾಟಕ್ಕೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಡೋಂಗಿ ಪರಿಸರವಾದಿಗಳಿಗೆ, ನಯವಂಚಕರಿಗೆ, ನಯವಂಚಕರಿಗೆ, ಡೋಂಗಿ ಪರಿಸರವಾದಿಗಳಿಗೆ, ಕೊಡಗಿನ ದ್ರೋಹಿಗಳಿಗೆ, ಡೋಂಗಿ ಪರಿಸರವಾದಿಗಳಿಗೆ, ಡೋಂಗಿ ಪರಿಸರವಾದಿಗಳಿಗೆ, ಕೊಡಗಿನ ಈ ಹೋರಾಟಕ್ಕೆ, ಕೊಡಗಿನ ಈ ಹೋರಾಟಕ್ಕೆ, ಕಸ್ತೂರಿರಂಗನ್ ವರದಿಗೆ, ಕಸ್ತೂರಿರಂಗನ್ ವರದಿಗೆ, ಎಂಗಲು ಕಾಸಿಗೆ ಕೊಡಗನ್ನು ಮಾರಿಕೊಳ್ಳುವವರಿಗೆ, ಎಂಗಲು ಕಾಸಿಗೆ ಕೊಡಗನ್ನು ಮಾರಿಕೊಳ್ಳುವವರಿಗೆ, ಡೋಂಗಿ ಪರಿಸರವಾದಿಗಳಿಗೆ, ಡೋಂಗಿ ಪರಿಸರವಾದಿಗಳಿಗೆ, ಡೋಂಗಿ ಪರಿಸರವಾದಿಗಳಿಗೆ, ವರ್ತಕ ಸಮುದಾಯ ವಹಿಸಿಕೊಳ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಕೆ.ಜಿ. ಗೋಪಿನವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಹಾಗೆ ಕಡೂರಿನ ಶಾಸಕರು, ಕರ್ನಾಟಕ ರಾಜ್ಯದ ಜಾತ್ಯತೀತ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಶ್ರೀಮಾನ್ ವೈ.ಎಸ್.ವಿ. ದತ್ತರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ಪ್ರತಾಪ್ ಸಿಂಹರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀಮಾನ್ ಜೆ. ಕರುಣೆಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ನ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಲೀಂ ಸುಬ್ಬಯ್ಯನವರು, ಮಾಜಿ ಹೋರಾಟ ಸಮಿತಿಯ
ಕೇಳಿಕೊಳ್ತೇನೆ. ಹಾಗೆ ದಯವಿಟ್ಟು ಅಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ, ಯಾಕಂದ್ರೆ ಅಲ್ಲಿ ಖಾಲಿ ಚೇರ್ ಅನ್ನ ಬಿಟ್ಟಿದ್ರೆ ನಮ್ಮನೆ ಅಲ್ಲಿ ಕೂತು ಸಹಕಾರ ಮಾಡಬೇಕು. ದಯವಿಟ್ಟು ಸಾರ್ವಜನಿಕರು ಅಲ್ಲಿ ನಿಂತಿರ್ತಕ್ಕಂಥವ್ರು ಅಲ್ಲಿ ದಯವಿಟ್ಟು ಬಂದು ಸಹಕಾರ ನೀಡಿ. ಯಾಕಂದ್ರೆ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಾ. ದಯವಿಟ್ಟು ಆ ಖಾಲಿ ಚೇರನ್ನ ನಾವು ಏನು ಇವತ್ತು ಇಲ್ಲಿ ಮಾಡ್ತಿರ್ತಕ್ಕಂಥ ಸಮಾವೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನ ಒಂದು ಹಕ್ಕೊತ್ತಾಯ 1 ಗಂಟೆಗಳ ಕಾಲ ತಾವು ದಯವಿಟ್ಟು ನಮ್ಮೊಡನೆ ಸಹಕಾರ ನೀಡಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ, ದೂರದಿಂದ ತಾವೆಲ್ಲರೂ ಬಂದಿದ್ದೀರಾ. ತಮಗೆಲ್ಲ ಗಂಟೆಗಳ ಕಾಲ ತಾವು ತಮ್ಮೊಡನೆ ಇದ್ದು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಸಮಾರಂಭದ ಅಧ್ಯಕ್ಷರಾದಂಥ ಅಪ್ಪಚ್ಚು ರಂಜನ್ ಅವರ ಅನುಮತಿ ಮೇರೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಜನತೆ ಎಷ್ಟಿದ್ದಾರೆ, ಜನ ಎಷ್ಟು ಬಂದಿದ್ದಾರೆ ಅಂತ ಹೇಳೋದಕ್ಕಿಂತ ಯಾವ ಕಾರಣಕ್ಕಾಗಿ ಬಂದಿದ್ದಾರೆ, ಮೀರಿ, ವರ್ಗವನ್ನ ಮೀರಿ, ಮತವನ್ನ ಮೀರಿ, ಜಾತಿಯನ್ನ ಮೀರಿ ಕೊಡಗಿನ ಒಂದು ಹಕ್ಕೊತ್ತಾಯದ ವಿಚಾರವನ್ನ ಮುಂದೆ ಇಟ್ಟುಕೊಂಡು ಎಲ್ಲರೂ ಒಂದು ವೇದಿಕೆಯಲ್ಲಿ ಮತ್ತು ಕೊಡಗಿನ ಜನತೆಯಲ್ಲಿ, ಕೊಡಗಿನ ಜನಪ್ರತಿನಿಧಿಗಳಲ್ಲಿ ಒಗ್ಗಟ್ಟಿಲ್ಲ. ಯಾವುದೇ ಒಂದು ವಿಚಾರ ಕೊಡಗಿಗೆ ತರಬೇಕು ಅಂತ ಹೇಳಿದ್ರೆ ಪಕ್ಷಗಳಲ್ಲಿ ಭಿನ್ನಮತ ಇರುತ್ತೆ, ಪಕ್ಷದ ಒಳಗೆ ಭಿನ್ನಮತ ಇರುತ್ತೆ. ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಕೈ ಬಿಡಲಾರೆನೆಂದು ಭರವಸೆ ನೀಡು ಶ್ರೀ ಕಾವೇರಿ ಮಾತೆ, ನಂಬಿದ ಬಹದೂರ ನಿನ್ನಯ ನಾಮ ಭಜಿಸಿ ಮಾಡುವೆ ನಿನ್ನೋ, ಕರುಣದಿ ಕಾಯುವು ನೀನು, ಅನಂತ ಮಹಿಮೆಯು ನೀನು, ಕರುಣದಿ ಕಾಯುವು ಭರವಸೆ ನೀಡು ಶ್ರೀ ಕಾವೇರಿ ಮಾ. ನಾಗರಿಕ ಬಂಧುಗಳೇ, ಕೊಡಗಿಗೆ ಮಾರಕವಾಗಿರುವ ಡಾಕ್ಟರ್ ಕಸ್ತೂರರಂಗನ್ ವರದಿಯನ್ನು ತಿರಸ್ಕರಿಸುವ ಈ ಅಧಿಕಾರಿಗಳಿಗೂ, ಮಹಿಳೆಯರಿಗೂ, ಮಹನೀಯರಿಗೂ ಶಾಸಕರಾದಂತ ಮಾನ್ಯ ಅಪ್ಪಚ್ಚು ರಂಜನ್ ಅವರು ಇವತ್ತು ಈ ಸಭೆ ಅಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ. ಸಮೇತ ಈ ನಾಗರಿಕ ಪರವಾಗಿ ಹಾಗೂ ಈ ಹೋರಾಟ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಿರಿಯ ಹೋರಾಟಗಾರರು, ಕೊಡಗಿನ ಹಿರಿಯ ರಾಜಕಾರಣಿ, ಮಾಜಿ MLCಗಳಾದಂತಹ ಕೊಡಗಿನಲ್ಲಿ ಕಳೆದ 45 ವರ್ಷ ಗೌರವಪೂರ್ವಕವಾದಂತಹ ಮಾಲಾರ್ಪಣೆಯನ್ನ KG ಬೋಪಯ್ಯನವರು ಸಲ್ಲಿಸಿದ್ದಾರೆ. ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಸ್ವಾಮೀಜಿಗಳಾದಂತ ಇದ್ದಾರೆ. ಹಾಗೆ ಇನ್ನೊಬ್ಬ ಸ್ವಾಮೀಜಿಗಳಾದಂತಹ ಮಲ್ಲೇಸ್ವಾಮಿಗಳು ಸಹ ಈ ಸಭೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಕೊಡಗು ಉಪಸ್ಥಿತಿದ್ದಾರೆ, ಅವರಿಗೂ ಸಹ ಈ ಸಭೆಯ ಪರವಾಗಿ ನಾವು ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅಖಿಲ ಸ್ವಾಮಿ ಅಧ್ಯಕ್ಷರು, ಹಾಗೆ ಕೊಡಗು ಜಿಲ್ಲಾ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಹಾಗೂ ಕಾಂಗ್ರೆಸ್ನ ಪ್ರಮುಖ ನಾಯಕರು ಒಬ್ಬರಾಗಿರ್ತಕ್ಕಂಥ ಈ ರಮೇಶ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಈ ಸಭೆಗೆ ಆಗಮಿಸಿದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾದಂತಹ BN ಪ್ರಕಾಶ್ ಕೂಡ ಈ ಸಭೆ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಅಮ್ಮಗೌಡ ಸಮಾಜದ ಅಧ್ಯಕ್ಷರಾದ BN ಪ್ರತಿಯವರು ಆಗಮಿಸಿದ್ದಾರೆ. ಅವರಿಂದ ನಾನು ಈ ಸಭೆ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಆಗಿರತಕ್ಕಂತಹ ಬಿ.ಬಿ. ಮ್ಯಾಥ್ಯೂ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಮಾರಾಟದಲ್ಲಿ ಭಾಗಿ ಹಾಗೆ ಮಾಜಿ ಅಧ್ಯಕ್ಷರಾದಂತ ಶಾಂತರು ಅಭಿಮತ ಕೂಡ ಇದ್ದಾರೆ. ಹಾಗೂ ಇಲ್ಲಿ ಕರ್ನಾಟಕ ಎಲ್ಲ ಮಡಿಕೇರಿಯ ಪುರಸಭಾ ಸದಸ್ಯರು ಮತ್ತು ಇಲ್ಲಿ ಸೇರಿದ ಎಲ್ಲ ನಾಗರಿಕ ಬಂಧುಗಳಿಗೆ ಇಲ್ಲಿಗೆ ಚಾನಲ್ ಕೂರ್ಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೇರ, ನಿರ್ಭೀತ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಾನಲ್ ಕೂರ್ಗ್. ವಂದನೆಗಳೊಂದಿಗೆ ಗಾಯತ್ರಿ ದೇವಿ.